ಅವರಿಗೆ ಎಲ್ರಿಗೂ ಅವಕಾಶ ಮಾಡಿಕೊಡಿ ಅಂತ ಅವ್ರು ನಿನ್ನೆ ಮಾಡ್ಕೊಡ್ಬೇಕು ಎಲ್ಲರಿಗೂ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಅವಕಾಶ ಮಾಡಿಕೊಡಿ, ನಮ್ದೇನು ಅಭ್ಯಂತರ ಅಭ್ಯಂತರ ಇಲ್ಲ, ಕ್ಷಮೆ ಕೇಳಲಿ ಫಸ್ಟು. ಅಂದರೆ ಅವರು ಆ ವ್ಯಕ್ತಿ ಯಾರು ಮಹಾರಾಷ್ಟ್ರ ಮೂಲದ ವ್ಯಕ್ತಿ ಮಾತಾಡಿದ್ದು ಸರಿನಾ, ಇಲ್ಲ ನಮ್ಮ ಸಂಘಟನೆಯಿಂದ ಹಿಂಗೊಂದು ತಪ್ಪಾಗಿದೆ, ಅವನು ನಮ್ಮ ಸಂಘಟನೆದವನಿಗೆ ಸೇರಿದ್ದಲ್ಲ, ಆ ಆಲೋಚನೆನ ಇಂಥ ಆಲೋಚನೆಗಳು ನಮ್ಮ ಸಂಘಟನೆಯಲ್ಲಿ ಅಂತ ಒಬ್ಬರನ್ನ ಹೇಳಿದ್ರ? ಆ BJP ಅಭ್ಯರ್ಥಿ ಮಾತಾಡಿದ್ನಲ್ಲ, BJP ಅವ್ರು ಕ್ಷಮೆ ಕೇಳಿದ್ರೇನ್ರಿ? ಇವರು ಈ ಅರ್ಥನೇ ಆಗಲ್ಲ. ವಿರೋಧ ಪಕ್ಷದ ಮೇಲಿನ ಮನೆ ನಾಯಕರು ನನಗೆ ನಾಯಿ ಅಂದ್ಬಿಟ್ಟು ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ, ಅವ್ರಿಗೆ ಸನ್ಮಾನ ಮಾಡ್ಬೇಕಂತೆ. ತುಗ್ಲಕ್ ದರ್ಬಾರ್ ಅಂತ ಅವರೇ ಹೇಳ್ತಾರೆ. ಇವರು ಬೈದ್ಬಿಟ್ಟು ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ. ದುರುದ್ದೇಶದಿಂದ ಇದು ಚಿತಾಪುರಿನ ವಾತಾವರಣ ಕೆಡಿಸ್ಲಿಕ್ಕೆ, ಕಲಬುರಗಿ ವಾತಾವರಣ ಕೆಡಿಸ್ಲಿಕ್ಕೆ ಇವ್ರು ಬರ್ತಾ ಇರೋದು. ಇಲ್ಲಿವರೆಗೂ ನೋಡಿ BJP ನಾಯಕರು, ವಿರೋಧ ಪಕ್ಷದ ನಾಯಕರು ಎಷ್ಟು ಸರಿ ಕಲಬುರಗಿಗೆ ಬಂದಿದ್ದಾರೆ? ಏನು ಬೆಳೆ ಹಾನಿಗೆ ಅಥವಾ ರೈತರ ಕಣ್ಣೀರು ವರ್ಷಕ್ಕೆ ಯಾವತ್ತೂ ಬಂದಿಲ್ಲ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ 4 ಸರಿ ಬಂದಿದ್ದಾರೆ ಇವರೆಲ್ಲರೂ. 4 ಸರಿ ರಾಜೀನಾಮೆ ಕೇಳಲಿಕ್ಕೆ ಬಂದಾಗೆಲ್ಲ ಮುಖಭಂಗ ಇವರಿಗಾಗಿರೋದು. ವಿರೋಧ ಪಕ್ಷದ ನಾಯಕರು ಹಿಟ್ಲರ್ ಸರ್ಕಾರಕ್ಕೆ ಚಾಟಿ ಏಟು. ನೋಡೋಣ, ಇವರೇ ಅರ್ಜೆಂಟ್ ಯಾಕೆ ಬರಲಿ, ಮತ್ತೆ ಯಾಕೆ ಬಂದಿಲ್ಲ ಅವ್ರನ್ನ 4 ಸರಿ ಮಾಡಬೇಕಾಗಿತ್ತಲ್ಲ ಇಷ್ಟೊತ್ತಿಗೆ ಪಥಸಂಚಲನ. ನಾನು ಹೇಳಿಲ್ವಾ, ಕಾನೂನು ಸಂವಿಧಾನದ ಬಗ್ಗೆ ಇವರಿಗೆ ಅರಿವಿಲ್ಲ. ನಾನು ಹೇಳ್ತಾ ಇದ್ದಂಗೆ ಮಿಸ್ಇಂಟರ್ಪ್ರಿಟೇಷನ್ ಆಫ್ ಲಾ ಈಸ್ ಬಿಕಮ್ ದೇರ್ ಡೈಲಿ ಹ್ಯಾಬಿಟ್.